ನಮಸ್ತೆ ಮಿತ್ರರೇ, ಇಂದು ನಾವು ವೆಜಿಟೇಬಲ್ ಸ್ಟ್ಯೂ ಮಾಡೋಣ. ಅಂದರೆ ಬಹಳ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಈ ಸ್ಟ್ಯೂ ನಾವು ಯಾವುದೇ ವೆಜಿಟೇಬಲ್ಸ್ ನಮ್ಮ ಹತ್ರ ಉಂಟು ಅದನ್ನು ಉಪಯೋಗಿಸಿ ಮಾಡಬಹುದು. ಹಾಗಾದರೆ ಈ ಸ್ಟ್ಯೂವನ್ನು ನಾನು ಈ ಕೇಸಿಯವರ ಈ ತುಪ್ಪದಿಂದ ಮಾಡಿದ್ದೇನೆ. ಈ ಕೇಸಿಯವರ ತುಪ್ಪ ಬಹಳ ಪರಿಮಳಯುಕ್ತವಾದದ್ದು ಹಾಗೂ ಒಳ್ಳೆ ಅರೋಮವನ್ನು ಕೊಡ್ತದೆ. ಅಲ್ಲದೆ ಮರುಳು ಮರುಳಾಗಿದೆ ಹಾಗೂ ಸಣ್ಣ 100 ಗ್ರಾಮ್ಸ್ನಿಂದ ಹಿಡಿದು 5 kgವರೆಗಿನ ಪ್ಯಾಕೆಟ್ಗಳಲ್ಲಿಯೂ ಇದು ದೊರಕುತ್ತದೆ. ಹಾಗಾದರೆ ಇಂದು ನಾನು ಮಾಡಿದ ಈ ಆರೋಗ್ಯಕರವಾದ ಸ್ಟ್ಯೂ ಅದನ್ನು ನಾನು ಶೇವಿಗೆ ಅಂದರೆ ಪತ್ರಿ ಪುಡಿಯ ಶೇವಿಗೆಯನ್ನು ಮಾಡಿ ಉಪಯೋಗಿಸಿದ್ದೇನೆ. ಹಾಗಾದರೆ ನಾನು ಮಾಡಿದಂತಹ ಈ ಸ್ಟ್ಯೂ ಹೇಗೆ ಮಾಡುವುದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣಲ್ಲವೇ ಮಿತ್ರರೇ? ಇವತ್ತೊಂದು ವೆಜಿಟೇಬಲ್ ಸ್ಟ್ಯೂ ಮಾಡೋಣ. ನೋಡಿ, ಇಲ್ಲಿ ನಾನು ಅದಕ್ಕೆ ಬೇಕಾದ ತರಕಾರಿಗಳು, ನಿಮ್ಮ ಹತ್ರ ಯಾವ ತರಕಾರಿ ಉಂಟು ಆ ತರಕಾರಿಯಲ್ಲಿ ಮಾಡಬಹುದು. ಅಂದರೆ ಹೆಚ್ಚಾಗಿ ಕೆಲವರು ಮಾಡುವಾಗ ಕ್ಯಾರೆಟ್ ಮತ್ತು ಬೀನ್ಸ್ ಅನ್ನು ಯೂಸೇ ಮಾಡ್ತಾರೆ. ಇವತ್ತು ನನ್ನ ಹತ್ರ ಇಲ್ಲ. ನಾನು ನೋಡಿ ಪೊಟ್ಯಾಟೊ, ಬಟಾಟೆ, ಇದು ತೊಂಡೆಕಾಯಿ ಮತ್ತು ಗ್ರೀನ್ ಪೀಸ್ ಇಷ್ಟನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಏನು ತರಕಾರಿ ಉಂಟು ಅದರಲ್ಲಿ ಮಾಡ್ಬೋದು. ಸುಲಭದಲ್ಲಿ ಮಾಡುವಂತಹ ಈ ಆರೋಗ್ಯಭರಿತವಾದ ಈ ಒಂದು ಕರಿ ಅಂತ ಹೇಳ್ಬೋದು, ಸೈಡ್ ಡಿಶ್. ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಪಲಾವ್ ಎಲೆ, 2 ಲವಂಗ, ಒಂದು ಸಣ್ಣ ತುಂಡು ದಾಲ್ಚಿನ್ನಿ, ಒಂದು ಅರ್ಧ ನೀರುಳ್ಳಿ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ನಷ್ಟು ಕಸೂರಿ ಮೇಥಿ. ಇದು ಇದ್ದರೆ ಹಾಕಿ, ಲಾಸ್ಟಿಗೆ ಹಾಕಲಿಕ್ಕೆ ಅದು ಫ್ಲೇವರ್ ಕೊಡ್ತದೆ ಹೇಳಿ ನಾನು. ಮತ್ತು ನಾನು ನೋಡಿ ಇಲ್ಲಿ 5 ಕ್ಯಾಶ್ಯೂ ನಟ್ಟನ್ನು ನಾನು ನೀರಿನಲ್ಲಿ ಹಾಕೊಂಡಿಟ್ಟಿದ್ದೇನೆ. ಇದು ಸ್ವಲ್ಪ ನಮಗೆ ಗ್ರೇವಿ ದಪ್ಪ ಕೊಡ್ಲಿಕ್ಕೋಸ್ಕರ ಮಾತ್ರ, ಅಥವಾ ನೀವು ಅಕ್ಕಿಯನ್ನು ನೀರಿನಲ್ಲಿ ಹಾಕಿಟ್ಟು ಮಾಡ್ಬೋದು. ಈಗ ನೋಡಿ, ಇಲ್ಲಿ ನಾನು ರೆಡಿ ಮಾಡಿಟ್ಟುಕೊಂಡದ್ದು. ಈಗ ಮಳೆಗಾಲ ಅಲ್ಲ, ಕರೆಂಟ್ ಹೋಗ್ತದೆ ಹೇಳಿ ಈ ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿಯನ್ನು ಒಂದು ಅರ್ಧ ಗಡಿಯಷ್ಟು ಗ್ರೈಂಡ್ ಮಾಡಿಟ್ಟುಕೊಂಡಿದ್ದೇನೆ. ಈಗ ಇದರದ ಹಾಲು, ಸುರಿನ ಹಾಲು ಮತ್ತು 2 ಹಾಲು ತೆಗೆದುಕೊಳ್ತಿದ್ದೇನೆ. ನೋಡಿ, ಸುರಿನ ಹಾಲನ್ನು ಸುರಿಗೆ ತೆಗೆದುಕೊಂಡ್ರೆ ಆಯಿತು. ಹೀಗೆ ಮಾಡಿ ಮತ್ತೆ ಇದು ತೆಗೆದು ಸುರಿನ ಹಾಲಿನ ನಂತರ ನೆಕ್ಸ್ಟಿನ ಇದನ್ನು ಮಾಡುವಾಗ ನೆಕ್ಸ್ಟಿನ ಹಾಲು ಇದನ್ನೇ ಹಿಂಡಿದ ಮೇಲೆ ಬರುವುದು. ಇದರಿಂದ ಇನ್ನೊಂದು ಹಾಲು ತೆಗೆದ್ರೆ ಅದು ಸೆಕೆಂಡ್ ಹಾಲು ಆಗ್ತದೆ. ಹಾಗಾದರೆ ಹೇಗೆ ಮಾಡೋದು ಹೇಳು ನೋಡೋಣ ಅಲ್ಲವೇ ವೀಕ್ಷಕರೇ? ನೋಡಿ, ದಪ್ಪ ಹಾಲು ರೆಡಿ ಆಯಿತು, ತೆಳು ಹಾಲು ರೆಡಿ ಆಯಿತು. ಇದು ಬೇಯಿಸ್ಲಿಕ್ಕೆ ಬೇಕಾಗ್ತದೆ. ಇಲ್ಲಿ ನೋಡಿ, ನಾನು ಪತ್ರಿ ಪುಡಿದ್ದು ಏನು ಶೇವಿಗೆ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ಇದರ ರೆಸಿಪಿ ನಾನು ಇಷ್ಟವರೆಗೆ ಹಾಕಲಿಲ್ಲ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಇದರ ರೆಸಿಪಿ ಹಾಕ್ತೇನೆ. ಪತ್ರಿ ಪುಡಿಯಲ್ಲಿ ನಮಗೆ ಬಹಳ ಈಸಿಯಾಗಿ ಆಗಾಗಲೇ ಈ ಶೇವಿಗೆಯನ್ನು ಮಾಡ್ಬೋದು. ನಾನಿವತ್ತು ಈ ಸ್ಟ್ಯೂವನ್ನು ಈ ಶೇವಿಗೆಯಲ್ಲಿ ತಿನ್ಬೇಕಂತ ಎಣಿಸಿದ್ದೇನೆ. ಅದರಿಂದಾಗಿ ಅದು ರೆಡಿ ಆಗ್ತಾ ಉಂಟು. ಇಲ್ಲಿ ನಾನು ವೆಜಿಟೇಬಲ್ಸ್ ನೋಡಿ ಎಲ್ಲ ತೊಂಡೆ ಮತ್ತು ಬಟಾಟೆ ಹಾಗೂ ಈ ಕಾಯಿ ಮೆಣಸೆಲ್ಲ ಕಟ್ ಮಾಡಿ ತರ್ತೇನೆ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಬೇಕು, ಚಾಪ್ ಮಾಡಿಟ್ಟುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಕಟ್ ಮಾಡಿ ಆಯಿತು. ಈಗ ರೆಡಿಯಾಗಿದೆ. ಈಗ ನಾನೊಂದು ಪಾತ್ರೆಯನ್ನು ಇಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ ಅದಕ್ಕೆ ನಾನು ನೋಡಿ ಕೇಸಿಯವರ ಈ ಗೀಯನ್ನು, ಎಗ್ ಮಾರ್ಕ್ ಹೊಂದಿರುವಂತಹ ಈ ಕೇಸಿಯವರ ಗೀ ಬಹಳ ಚೆನ್ನಾಗಿರ್ತದೆ, ಬಹಳ ಪರಿಮಳಯುಕ್ತ ಹಾಗೂ ಮರಳಾದ ನೋಡಿ. ಈ ತುಪ್ಪ ನೋಡಿ ಹೇಗೆ ಉಂಟು ನೋಡಿ. ಈ ತುಪ್ಪವನ್ನು ಬಳಸಿದ್ರೆ ಇದು ಬಹಳ ಹಿಂದಿನ 1965 ಇಂದ ಇರುವಂತಹದ್ದು, ಕೃಷ್ಣ ಆ್ಯಂಡ್ ಕಂಪನಿಯವರದ್ದು. ಬಹಳ ಚೆನ್ನಾಗಿದೆ. ಈ ಗೀಯನ್ನು ಬಳಸಿ ಒಮ್ಮೆ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಒಂದು ಮಾಡುವ ಪ್ರತಿಯೊಂದು ಫುಡ್ಡಿನ ಟೇಸ್ಟ್ ಬಹಳ ಚೆನ್ನಾಗಿರ್ತದೆ, ಅದಕ್ಕೆ ರುಚಿಯನ್ನು ಕೊಡುತ್ತದೆ. ಹಾಗಾದರೆ ಈಗ ನಾನು ಮೊದಲಿಗೆ ಸಾಧಾರಣ ಒಂದು ಚಮಚದಷ್ಟು, ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ. ತುಪ್ಪದಲ್ಲಿ ಈಗ ಮೊದಲಿಗೆ ನಾವು ಒಗ್ಗರಣೆಯನ್ನು ಕೊಡೋಣ. ಈಗ ಅದಕ್ಕೆ ಅದು ಬಿಸಿ ಆಗುವಾಗ ಇಲ್ಲಿ ನೋಡಿ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಿದ್ದೇನೆ ನಾನು. ಸಾಸಿವೆ ಸಿಡಿಯುವಾಗ ಸ್ವಲ್ಪವೇ ಸ್ವಲ್ಪ
ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಾ, ಸ್ವಲ್ಪ ಹೆಚ್ಚಿಟ್ಟಂತಹ ನೀರುಳ್ಳಿ, ಹಾಗೂ ನೋಡಿ ಈ ಪಲಾವ್ ಎಲೆಯನ್ನು ಸಹ ಇದರಲ್ಲಿ ನಾನು ಈ ತುಪ್ಪದಲ್ಲೇ ಪಲಾವ್ ಎಲೆ ಸ್ವಲ್ಪ ಒಂದು ಸಣ್ಣ ತುಂಡು ಸಿನೆಮನ್ ಕೆತ್ತೆ, 2 ಲವಂಗ ಮತ್ತೆ ಏಲಕ್ಕಿಯನ್ನು ಕೂಡ ಹಾಕೊಳ್ತೇನೆ. ಈ 2 ಏಲಕ್ಕಿಯನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ. ನೋಡಿ 2 ಏಲಕ್ಕಿ ಸಾಕು, ಹೆಚ್ಚು ಏಲಕ್ಕಿ ಬೇಡ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಬೇಯುವಾಗ ಸಹ ಹಾಕಿಕೊಂಡು ಈ ಕೊತ್ತಂಬರಿ ಸೊಪ್ಪು ಮತ್ತು ಈ ನೀರುಳ್ಳಿ ಈ ತುಪ್ಪದಲ್ಲಿ ಫ್ರೈ ಆದರೆ ಅದರ ಪರಿಮಳವೇ ಒಂದು ಬಹಳ ಅದ್ಭುತ ಅಂತ ಹೇಳ್ಬೋದು. ಇನ್ನು ಈ ಕಾಯಿ ಮೆಣಸನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ, ಸ್ಲಿಪ್ ಮಾಡಿದಂತಹ ಕಾಯಿ ಮೆಣಸನ್ನು ಹಾಕೊಳ್ತಿದ್ದೇನೆ. ಕಟ್ ಮಾಡಿದಂತಹ ಚಾಪ್ಡ್ ಜಿಂಜರ್, ಈ ಎಲೆ ಎಲ್ಲ ಇದರಲ್ಲೇ ಒಂದು ತುಪ್ಪದಲ್ಲೇ ಸ್ವಲ್ಪ ಅದರಲ್ಲೇ ಫ್ರೈ ಆಗಬೇಕು ವೀಕ್ಷಕರೇ. ಇನ್ನು ಹೆಚ್ಚಿಟ್ಟಂತಹ ಪೊಟ್ಯಾಟೊ ಹಾಕ್ತಿದ್ದೇನೆ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ನೋಡಿ ಆ ವೆಜಿಟೇಬಲ್ಸ್ ಅನ್ನು ನಾವು ಮಾಡ್ಬೋದು. ಬೀನ್ಸ್ ಮತ್ತು ಕ್ಯಾರೆಟ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ ನಾನು ಹೆಚ್ಚಿಟ್ಟಂತಹ ತೊಂಡೆಕಾಯಿಯನ್ನು ಹಾಕ್ತಿದ್ದೇನೆ. ನನ್ನ ಹತ್ರ ಇರುವ ವೆಜಿಟೇಬಲ್ಸ್ ಅಲ್ಲಿ ನಾನು ಇಷ್ಟವನ್ನು ಮಾಡ್ತಿದ್ದೇನೆ. ಎಲ್ಲವನ್ನೇ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ನಾವು ಹೀಗೆ ಬಾಡಿಸಿಕೊಳ್ಬೇಕು. ಈಗ ನೋಡಿ ಇದು ಗ್ರೀನ್ ಪೀಸ್, ಇದು ಎಳೆಯ ಗ್ರೀನ್ ಪೀಸ್ ಇರ್ತದಲ್ಲ, ಅದನ್ನು ನಾನು ಅದು ತುಂಬ ಬರುವಾಗ ಅದನ್ನು ಶೇಖರಿಸಿಟ್ಟುಕೊಂಡಂಥದ್ದು. ಡೀಪ್ ಫ್ರೀಜಲ್ಲಿ ಅದರದ್ದು ಹೊರಗಿನ ಕವರ್ ತೆಗೆದು ಶೇಖರಿಸಿಟ್ಟುಕೊಂಡಂಥದ್ದು. ಹೀಗೆ ಆಗುವಾಗ ಈಗ ನಮ್ಮ ಹತ್ರ ನಾನು 2 ಹಾಲು ತೆಗೆದಿದ್ದೇನೆ ಹೇಳಿದ್ದೇನೆ, ಒಂದು ದಪ್ಪ ಹಾಲು ಮತ್ತು ನೀರು ಹಾಲು. ನೋಡಿ ಇದು ನೀರು ಹಾಲು ಈಗ ಇಲ್ಲಿ ಉಂಟು. ಮೊದಲಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ. ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು, ಅದು ಬೇಯುವಾಗ ಉಪ್ಪು ಬೇಕಲ್ಲ, ಉಪ್ಪನ್ನು ಹಾಕೊಳ್ಳೋಣ. ಇನ್ನು ಈ ತೆಳು ಹಾಲು 2ನೇ ಹಾಲನ್ನು ಹಾಕೊಂಡು ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸಲು ಬಿಡೋಣ. ಒಂದು 5 ನಿಮಿಷ ಇದು ಹೀಗೆ ಬೇಯಲಿ ವೀಕ್ಷಕರೇ. ಇಲ್ಲಿ ನೋಡಿ ವೆಜಿಟೇಬಲ್ಸ್ ಅಲ್ಲಿ ಬೇಯ್ತಾ ಇರಲಿ. ಇಲ್ಲಿ ನಾವು ಈ ನೀರಿನಲ್ಲಿ ಹಾಕಿಟ್ಟಂತಹ ಕ್ಯಾಶ್ಯೂ ಮತ್ತೆ ಅದು ಸ್ವಲ್ಪ ಆದ್ರಿಂದಾಗಿ ನಾವು ಸ್ವಲ್ಪ ಅದಕ್ಕೆ ಒಂದು ಕೈಯಲ್ಲಿ 1.5 ಚಮಚ ಅಥವಾ 2 ಚಮಚದಷ್ಟು ಸಣ್ಣ ಚಮಚದಷ್ಟು ಸ್ವಲ್ಪ ತೆಂಗಿನ ತುರಿ, ಮತ್ತೆ ಇಲ್ಲಿ ನೋಡಿ 4-5 ಬಡೆ ಸೊಪ್ಪು, ಮತ್ತೆ ಸ್ವಲ್ಪ ಪಾಪಿ ಸೀಡ್ಸ್, ಗಸಗಸೆ. ಸ್ವಲ್ಪ ಗಸಗಸೆಯನ್ನು ನಾವು ಬೇಕಿದ್ರೆ ಈ ಕ್ಯಾಶ್ಯೂ ನಟ್ಟನ್ನು ನೀರಿನಲ್ಲಿ ಹಾಕಿಡುವಾಗಲೇ ಅದರಲ್ಲಿ ಸ್ವಲ್ಪ ಒಂದು 1/4 ಚಮಚದಷ್ಟು ಹಾಕಿಡ್ಬೋದು ವೀಕ್ಷಕರೇ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಹಾಲನ್ನು ನಾನು ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ತೇನೆ. ಸ್ವಲ್ಪ ಪೇಸ್ಟ್, ಒಂದು ದಪ್ಪ ಪೇಸ್ಟ್ ಮಾಡಿಕೊಳ್ಳೋಣ. ನೋಡಿ ವೀಕ್ಷಕರೇ, ನೋಡಿ ಫೈನ್ ಆದ ಒಂದು ಪೇಸ್ಟ್ ಅನ್ನು ಮಾಡಿಕೊಂಡಿದ್ದೇನೆ. ಇದರಲ್ಲಿರುವುದು ಕ್ಯಾಶ್ಯೂ ನಟ್ಸ್, ಸ್ವಲ್ಪ ತೆಂಗಿನ ತುರಿ, ಮತ್ತೆ ಬಡೆ ಸೊಪ್ಪು ಒಂದು ಚೂರು 4-5 ಕಾಳುಗಳು, ಮತ್ತೆ ಗಸಗಸೆ ಒಂದು 1/4 ಚಮಚ ಅಷ್ಟೇ. ಇದು ಸ್ವಲ್ಪ ಅದಕ್ಕೆ ಒಂದು ಒಳ್ಳೆಯ ಅರೋಮ ಕೊಡ್ತದೆ, ಒಂದು ಗಸಗಸೆಯನ್ನು ಮತ್ತು ಈ ಬಡೆ ಸೊಪ್ಪನ್ನು ಹಾಕಿದರೆ. ಈಗ ನೋಡಿ ಇದು ಬೆಂದಿದೆ, ಆಲ್ರೆಡಿ ಬೆಂದಿದೆ ನೋಡಿ. ಚೆನ್ನಾಗಿ ಚೆಕ್ ಮಾಡ್ಕೊಳ್ಳೋಣ. ಬಟಾಟೆ ಎಲ್ಲ ಬೆಂದರೆ
ಮತ್ತೆ ಅದು ಆಯ್ತು ಹೇಳಿ ಅರ್ಥ. ಈಗ ಇದಕ್ಕೆ ಈ ಪೇಸ್ಟ್ ಅನ್ನು ಹಾಕೊಳ್ಳೋಣ. ಸ್ವಲ್ಪ ಥಿಕ್ನೆಸ್ಸಿಗೋಸ್ಕರ ನಾವು ಇದು ಪೇಸ್ಟ್ ಹಾಕೋದು, ಮತ್ತೆ ರಿಚ್ ಆಗ್ತದೆ ಸ್ವಲ್ಪ. ನೀವು ಬೇಕಿದ್ರೆ ತುಂಬ ಇದು ಸ್ವಲ್ಪ ಒಂದು 10 ಕ್ಯಾಶ್ಯೂ ನಟ್ಸ್ ಹಾಕಿ ಮಾಡಿದ್ರು ಸಾಕ್ತದೆ. ಅದಕ್ಕೆ ಮಾತ್ರ ಆಗ ತೆಂಗಿನ ತುರಿ ಹಾಕ್ಬೇಕಂತ ಇಲ್ಲ. ಸ್ವಲ್ಪ ನೋಡಿ ನೀರನ್ನು ಹಾಕೊಳ್ಳೋಣ ಇದರದ್ದು ತೆಗೆದುಕೊಂಡು. ಇದು ಹೆಚ್ಚಾಗಿ ಕೇಳದವರು ಇದನ್ನು ಮಾಡ್ತಾರೆ, ಈ ಆಪಂ ತಿನ್ಲಿಕ್ಕೆ. ನಾನು ಅದಕ್ಕೆ ಇವತ್ತು ಈ ಶೇವಿಗೆ ಮಾಡುವಾಗ ನನಗೆ ಮನಸ್ಸಾಯ್ತು ಇದನ್ನು ಮಾಡುವ. ಇದ್ದ ವೆಜಿಟೇಬಲ್ಸ್ ಅಲ್ಲೇ ನಾನು ಈಗ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಎಲ್ಲ ಬಂದ್ರೆ ಒಳ್ಳೆ ಕಲರ್ಫುಲ್ ಆಗಿ ಕಾಣ್ತದೆ ವೀಕ್ಷಕರೇ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಅದೃಷ್ಟಕ್ಕೆ ಅದರಲ್ಲಿ ಬೇಯಲಿ ಅದು. ನೋಡಿ ವೀಕ್ಷಕರೇ, ನೋಡಿ ಒಳ್ಳೆ ಕುದೀತು. ಈಗ ಈ ಹೊತ್ತಿನಲ್ಲಿ ನೀವು ಉಪ್ಪನ್ನೊಂದು ಚೆಕ್ ಮಾಡಿ. ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕಿ. ನೋಡಿ ಎಲ್ಲ ಒಳ್ಳೆ ಹಾಲಿನಲ್ಲಿ ಬೆಂದುಕೊಂಡಿದೆ ನೋಡಿ. ಇವನ್ನೆಲ್ಲ ನೋಡಿ ಹೀಗೆ ಮುಟ್ಟುವಾಗ ಹೀಗೆ ಸ್ಮ್ಯಾಶ್ ಆದರೆ ಆಯ್ತಲ್ಲ, ಎಲ್ಲ ಬೆಂದಿದೆ ಅಂತೇಳಿ ಅರ್ಥ. ಈಗ ಕೊನೆಗೆ ನಾವು ಈ ದಪ್ಪ ಹಾಲನ್ನು ಹಾಕೊಳ್ಳೋಣ. ದಪ್ಪ ಹಾಲನ್ನು ಹಾಕಿ ಹೆಚ್ಚು ಹೊತ್ತು ಕುದಿಲಿಕ್ಕಿಲ್ಲ, ಒಂದೇ ಒಂದು ಸಿಂಗಲ್ ಕುದಿ ಬಂದರೆ ಸಾಕು ವೀಕ್ಷಕರೇ. ನೋಡಿ ಅದು ಮುಚ್ಚಿಕೊಳ್ಳುತ್ತಾ ಬೇಡ, ಮುಚ್ಚಿಕದೆ ಉಕ್ಕಿಕೊಳ್ತದೆ ವೀಕ್ಷಕರೇ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಈಗ ನಾನು ಈ ಕಸೂರಿ ಮೇಥಿ ನಿಮ್ಮ ಹತ್ರ ಇದ್ರೆ ಮಾತ್ರ ಹಾಕೊಳ್ಳಿ. ಇದನ್ನು ಸ್ವಲ್ಪ ಹೀಗೆ ಮಾಡಿ ಹಾಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು. ಒಂದು ಅರೋಮ ಕೊಡ್ತದೆ ಅದು. ಇನ್ನು ಸ್ವಲ್ಪ ಚಾಪ್ ಕೊತ್ತಂಬರಿ ಸೊಪ್ಪಿದ್ರೆ ಸಹ ಹೀಗೆ ನೀವು ಹಾಕೊಳ್ಬೋದು. ರೆಡಿ ಆಯ್ತು ನೋಡಿ. ಇಲ್ಲಿ ನನ್ನದು ಶೇವಿಗೆ ಸಹ ರೆಡಿ ಉಂಟು ನೋಡಿ. ಇದು ನಾನು ಹೇಳಿದ್ದೆಲ್ಲ ನಾನು ಇದನ್ನು ಪತ್ರಿ ಪೌಡರ್ನಿಂದ ಮಾಡಿದಂತಹ ಕೂಡ್ಲೆ ಆಗುವಂತ ಒಂದು 10-15 ನಿಮಿಷದೊಳಗೆ ಈ ಶೇವಿಗೆಯನ್ನು ನಾವು ಮಾಡ್ಬೋದು. ನೋಡಿ ಇಲ್ಲಿಗೆ ನಾನು ಸರ್ವ್ ಮಾಡ್ತಿದ್ದೇನೆ. ಈಗ ಇಲ್ಲಿ ನೋಡಿ ಏನ್ ಚೆನ್ನಾಗಿ ಬಂದಿದೆ. ಇದು ಹೆಚ್ಚಾಗಿ ನಾವು ಕರಾವಳಿಗರು ಹಾಲು ಮತ್ತು ಹಾಲಿನಲ್ಲಿ ಬೆಲ್ಲವನ್ನು ಸೇರಿಸಿ ಮಾಡಿದಂತಹ ಹಾಲಿನಲ್ಲಿ ಶೇವಿಗೆಯನ್ನು ತಿನ್ನೋದು. ಇದು ಸಹ ಬಹಳ ರುಚಿಕರವಾಗಿರ್ತದೆ. ಒಮ್ಮೊಮ್ಮೆ ಚೇಂಜಸ್ ಇದ್ರೆ ಸಹ ನಮಗೆ ಖುಷಿ ಆಗ್ತದೆ ನೋಡಿ. ಹಾಗಿರುವಾಗ ಇವತ್ತು ನಾನು ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಆರೋಗ್ಯಭರಿತವಾದ ಸ್ಟೀವ್ ಅನ್ನು ಮಾಡಿದ್ದೇನೆ. ಇದು ಆರೋಗ್ಯಕ್ಕೂ ಉತ್ತಮ, ಇದರಲ್ಲಿ ವೆಜಿಟೇಬಲ್ಸ್ ಸಹ ಉಂಟು. ಹಾಗಾದ್ರೆ ನೋಡಿ ಇದನ್ನು ಬೇಕಿದ್ರೆ ನಾವು ಮತ್ತೆ ತೆಗೆದುಕೊಳ್ಬಹುದು. ಸ್ವಲ್ಪ ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಕಿದ್ರೆ ಗಾರ್ನಿಶ್ ಮಾಡಿಕೊಳ್ಳೋಣ. ನೋಡಿ ಏನ್ ಚೆನ್ನಾಗಿ ಬಂದಿದೆ ನೋಡಿ. ಅಷ್ಟೇ ರುಚಿಕರವಾಗಿಯೂ ಇರ್ತದೆ. ನೋಡಿದರಲ್ಲ ವೀಕ್ಷಕರೇ, ಶೇವಿಗೆ ಮತ್ತು ಸ್ಟೀವ್, ವೆಜಿಟೇಬಲ್ ಸ್ಟೀವ್. ಈ ಶೇವಿಗೆ ನಾನು ಹೇಳಿದ ಹಾಗೆ ಪತ್ರಿ ಪೌಡರ್ನಿಂದ ಮಾಡಿದಂತಹದ್ದು. ಅಕ್ಕಿ ಅದು ಸಹ ಏನು ಅಕ್ಕಿಯ ಹುಡಿಯನ್ನೇ ಎಲ್ಲ ಮಿಕ್ಸ್ ಮಾಡಿ, ಕೆಲವು ತರದ ಅಕ್ಕಿಗಳನ್ನು ಮಿಕ್ಸ್ ಮಾಡಿ ಅವರು ಮಾಡಿದ್ರು ಅಂತಂದಂತೆ ಅದು. ಹಾಗಿರುವಾಗ ಈ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.